ನಮಸ್ಕಾರ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನನ್ನ ಕೈಯಲ್ಲಿದೆ ಚಕೋತ ಹಣ್ಣು. ಇವತ್ತು ಚಕೋತ ಹಣ್ಣಿನಿಂದ ಜ್ಯೂಸ್ ಮಾಡ್ತಾ ಇದ್ದೀನಿ. ಈ ಚಕೋತ ಹಣ್ಣು ನೋಡ್ಲಿಕ್ಕೆ ದೊಡ್ಡ ಮುಸುಂಬಿ ತರ ಕಾಣ್ತದೆ. ಇದು ವಿಟಮಿನ್ ಸಿ ಇಂದ ಸಮೃದ್ಧವಾಗಿದೆ. ಇದರಲ್ಲಿ ಒಳ್ಳೆಯ ಜ್ಯೂಸ್ ಮಾಡಿ ಕುಡಿಯೋಣ. ಇಲ್ಲಿ ನಾನು ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೇನೆ, ಆರೋಗ್ಯಯುತವಾಗಿರಲಿ ಎಂದು. ಈ ಹಣ್ಣನ್ನು ಉಡುಪಿ ಮಂಗಳೂರು ಭಾಗಗಳಲ್ಲಿ ಸಕ್ಕರೆ ಕಂಚು ಎಂದು ಕರೆಯುತ್ತಾರೆ. ಸಕ್ಕರೆ ಹಾಕಿ ಇದರ ಹಣ್ಣಿನ ಕುಸುಮವನ್ನ ತಿನ್ನುವಂಥದ್ದು. ಇದರಲ್ಲಿ ಹೊರಗಿನಿಂದ ಸಿಪ್ಪೆ ಬಹಳ ದಪ್ಪವಾಗಿರ್ತದೆ. ಆ ಸಿಪ್ಪೆಯನ್ನು ತೆಗೆದಾಗ ಒಳಗೆ ಹಣ್ಣಿರ್ತದೆ. ನೋಡ್ಲಿಕ್ಕೆ ಮುಸುಂಬಿ ತರ ಇರ್ತದೆ, ದೊಡ್ಡ ಗಾತ್ರದ ಮುಸುಂಬಿ. ನಾನು ಇವತ್ತು ತೆಗೆದುಕೊಂಡ ಈ ಹಣ್ಣು ಒಳಗಡೆ ಮುಸುಂಬಿಯ ಬಣ್ಣದಲ್ಲೇ ಇದೆ, ಬಿಳಿ ಬಣ್ಣದಲ್ಲೇ ಇರುವಂಥದ್ದು. ಇದರಲ್ಲಿ ಕೆಂಪು ಬಣ್ಣದಲ್ಲಿ, ತಿಳಿ ಗುಲಾಬಿ ಬಣ್ಣದಲ್ಲಿ ಒಳಗೆ ಹಣ್ಣು ಇರುವಂಥ ವೆರೈಟಿಗಳು ಇವೆ. ಈಗ ಹೇಗೆ ಜ್ಯೂಸ್ ಮಾಡೋದು ಎಂದು ನೋಡೋಣ. ಮೊದಲಿಗೆ ಈ ಸಿಪ್ಪೆಯನ್ನು ತೆಗೆದುಕೊಳ್ಳಬೇಕು. ಈ ಥರ ದಪ್ಪ ಇರ್ತದೆ ಸಿಪ್ಪೆ. ತುದಿಗಳಲ್ಲಿ ಕಟ್ ಮಾಡಿ ತೆಕ್ಕೊಳ್ಬೇಕು. ಇದರ ಸಿಪ್ಪೆನೇ ದಪ್ಪ. ನೋಡಿ ಫ್ರೆಂಡ್ಸ್, ಚಕೋತ ಹಣ್ಣು ಒಳಗಡೆ ಹೀಗೆ ಇರ್ತದೆ. ಮುಸುಂಬಿ ಥರನೇ ದೊಡ್ಡ ಗಾತ್ರ. ಇದರ ಕುಸುಮವನ್ನು ಮಾತ್ರ ನಾವು ತಿನ್ನೋದು. ಈ ಬೀಜ, ಈ ಭಾಗ ಕಹಿಯಾಗಿರ್ತದೆ. ಈಗ ಕುಸುಮ ಬೇರ್ಪಡಿಸಿ ತರ್ತೀನಿ. ನೋಡಿ ಫ್ರೆಂಡ್ಸ್, ಜ್ಯೂಸ್ ಮಾಡಲು ಚಕೋತ ಹಣ್ಣನ್ನು ಬಿಡಿಸಿ ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು 1 ಕಪ್ನಷ್ಟು ಚಕೋತ ಹಣ್ಣಿನ ಕುಸುಮವನ್ನು ತೆಗೆದುಕೊಂಡಿದ್ದೇನೆ. ಈ ಥರ ಕುಸುಮವನ್ನು ತೆಗೆದುಕೊಳ್ಬೇಕು. ಮತ್ತು ಎಷ್ಟು ಕ್ವಾಂಟಿಟಿ ಹಣ್ಣು ತೆಗೆದುಕೊಂಡಿದ್ದೇನೆ ಅದರ ಅರ್ಧ ಕ್ವಾಂಟಿಟಿಯಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ಜ್ಯೂಸ್ ಸಿಹಿಯಾಗಿ ಬೇಕು ಎಂದು ಅರ್ಧ ಕ್ವಾಂಟಿಟಿಯಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ನೀವು ನಿಮ್ಮ ರುಚಿಗೆ ತಕ್ಕಂತೆ ಬೆಲ್ಲವನ್ನು ಹಾಕ್ಕೊಳ್ಬಹುದು. ಈ ಚಕೋತ ಹಣ್ಣು ಶುಗರ್ ಇರುವವರಿಗೆ ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ಹಣ್ಣನ್ನು ಹಾಗೆಯೇ ಸೇವಿಸಬಹುದು, ಇಲ್ಲದಿದ್ದರೆ ಸ್ವಲ್ಪ ಬೆಲ್ಲ ಹಾಕಿ ಜ್ಯೂಸನ್ನು ಮಾಡಿಕೊಳ್ಬಹುದು. ಈ ಹಣ್ಣಿನಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದೆ. ಈ ಹಣ್ಣನ್ನು ಸೇವಿಸಿದರೆ ವಯಸ್ಸಾಗುವುದನ್ನು ಸ್ವಲ್ಪ ತಡೆಯಬಹುದು. ಹಣ್ಣಿನ ಜ್ಯೂಸ್, ಸಲಾಡ್ ಹಾಗೆ ಹಣ್ಣನ್ನು ತಿನ್ನಬಹುದು. ವಯಸ್ಸಾಗುವುದನ್ನು ತಡೆಯುತ್ತದೆ. ಎಲ್ಲರಿಗೂ ಬಹಳ ಉಪಯೋಗ. ಈಗ ಒಂದೊಂದಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮೊದಲಿಗೆ ಚಕೋತ ಹಣ್ಣಿನ ಕುಸುಮಗಳನ್ನು ಹಾಕ್ಕೊಳ್ತೀನಿ. ಚಕೋತ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹಣ್ಣು ನಾನು ಟೇಸ್ಟ್ ಮಾಡಿ ನೋಡಿದೆ, ಬಹಳ ರುಚಿಯಾಗಿದೆ. ಸ್ವೀಟಾಗೇ ಇದೆ. ತಿಂದ ಮೇಲೆ ಸ್ವಲ್ಪ ಕಹಿ ಥರ ಆಗ್ತದೆ ಅಷ್ಟೆ. ಚೆನ್ನಾಗಿದೆ. ಹಾಗೆ ತಿಂತಿದ್ರೆ ನೀವು ಹಾಗೇನೂ ತಿನ್ಕೊಳ್ಬಹುದು. ಆಮೇಲೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ 1 ಏಲಕ್ಕಿಯನ್ನು ಸುಲಿದು ಹಾಕ್ಕೊಳ್ತಾ ಇದ್ದೇನೆ ಪರಿಮಳಕ್ಕೆ. ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ನೋಡಿ, ಈಗ ರುಬ್ಬಿಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ರುಬ್ಬಿ ತಂದೆ.
ಈಗ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಜ್ಯೂಸ್ ರೆಡಿಯಾಗಿದೆ. ಈ ಜ್ಯೂಸ್ ಮಾಡುವಾಗ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿಕೊಳ್ಳಿ. ಬಹಳ ರುಚಿಯಾಗಿ ಬಂದಿದೆ. ಈಗ ನಾನು ಜ್ಯೂಸನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ರುಚಿಯಾದ ಚಕೋತ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ಎಲ್ಲರೂ ಚಕೋತ ಹಣ್ಣನ್ನು ಸೇವಿಸಿ ಸದಾ ಯಂಗ್ ಆಗಿರಿ.